ನಮಸ್ಕಾರ. ಜ್ಞಾನ ಮತ್ತು ವಿಜ್ಞಾನದ ಸಂಗಮವೇ ಈ ನಿಮ್ಮ ಆಯುಷ್ಮಾನ್ ಭವ ಕಾರ್ಯಕ್ರಮ. ಒತ್ತಡದ ಈ ಬದುಕಿನಲ್ಲಿ ಆರೋಗ್ಯವಂತ ಕ್ರಿಯಾಶೀಲ ಜೀವನ ನಡೆಸೋದು ನಿಜಕ್ಕೂ ಸವಾಲು. ವಿವಿಧ ಆರೋಗ್ಯ ಸಮಸ್ಯೆಗಳ ಬಗ್ಗೆ, ಆರೋಗ್ಯ ರಕ್ಷಣೆಯ ಬಗ್ಗೆ ಕಾರ್ಯಕ್ರಮದಲ್ಲಿ ತಜ್ಞ ವೈದ್ಯರು ಸಲಹೆ ಸೂಚನೆಗಳನ್ನು ನೀಡುತ್ತಾರೆ. ನೀವು ನಿಮ್ಮ ಮನೆಯಲ್ಲಿಯೇ ಕುಳಿತು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ. ನಾನು ಅಮೃತವರ್ಷಿಣಿ. ಜಾಯಿಂಟ್ ರೀಪ್ಲೇಸ್ಮೆಂಟ್ ಅಥವಾ ಈ ಆಸ್ಟಿಯೋ ಆರ್ಥ್ರೈಟಿಸ್ನಿಂದ ಬಹಳಷ್ಟು ಜನರು ಬಳಲ್ತಾರೆ. ಹೀಗಿರಬೇಕಾದ್ರೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಥವಾ ನೀ ರಿಪ್ಲೇಸ್ಮೆಂಟ್ ಆಗಬೇಕು. ಮುಂಚಿನ ಟ್ರೆಡಿಷನಲ್ ಮೆಥಡ್ಸಿಗೂ ಈಗಿನ ಹೊಸ ಮೆಥಡ್ಸಿಗೂ ಯಾವ ರೀತಿಯ ವ್ಯತ್ಯಾಸ ಇದೆ? ಇತ್ತೀಚೆಗೆ ನಾವು ಮೆಡಿಕಲ್ ಫೀಲ್ಡಲ್ಲಿ ಒಂದು ಹೊಸ ಆವಿಷ್ಕಾರ ಅಂತ ನೋಡೋದಾದ್ರೆ ಅದು ರೋಬೋಟಿಕ್ ರಿಪ್ಲೇಸ್ಮೆಂಟ್, ರೋಬೋಟಿಕ್ ಸರ್ಜರೀಸ್. ಜಾಯಿಂಟ್ ರಿಪ್ಲೇಸ್ಮೆಂಟ್ ವಿಚಾರದಲ್ಲೂ ಕೂಡ ರೋಬೋಟ್ ಜಾದು ಮಾಡ್ತಿದೆ ಅಂತಾನೆ ಹೇಳಬಹುದು. ಸೊ ಯಾವ ರೀತಿ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಇರುತ್ತೆ, ಇದರಿಂದ ಇರುವಂತಹ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಯಾರು ಎಲಿಜಿಬಲ್ ಇರ್ತಾರೆ ಇದನ್ನ ಮಾಡಿಸ್ಕೊಳ್ಳಿಕ್ಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನಮ್ಮ ಜೊತೆ ಈ ವಿಚಾರಗಳನ್ನು ತಿಳಿಸ್ಲಿಕ್ಕೆ ಸುರಣ್ಣವರ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆಳಗಾವಿಯಿಂದ ಉತ್ತರ ಕರ್ನಾಟಕದ ಹೆಸರುವಾಸಿ ವೈದ್ಯರಾಗಿರುವಂತಹ ಡಾಕ್ಟರ್ ಜಗದೀಶ್ ಸುರಣ್ಣವರಿದ್ದಾರೆ. ಇವರು ಸೀನಿಯರ್ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜನ್ ಅಂಡ್ ಆರ್ಥೋಸ್ಕೋಪಿಕ್ ಸರ್ಜನ್. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ. ಡಾಕ್ಟರ್, ಮೊದಲಿಗೆ ನೀವು ನಿಮ್ಮ ಆಸ್ಪತ್ರೆಯ ಬಗ್ಗೆ, ನಿಮ್ಮ ವಿದ್ಯಾಭ್ಯಾಸ ಹಾಗೆ ಸೇವಾನುಭವದ ಬಗ್ಗೆ ಹೇಳೋದಾದ್ರೆ, ವೀಕ್ಷಕರಿಗೆ ತಿಳಿಸೋದಾದ್ರೆ. ನಮಸ್ಕಾರ ವೀಕ್ಷಕರಿಗೆಲ್ಲರಿಗೂ. ನಾನು ಡಾಕ್ಟರ್ ಜಗದೀಶ್ ಸುರಣ್ಣವರ್ ಅಂತ ಹೇಳಿ ಸುರಣ್ಣವರ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸೀನಿಯರ್ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆರ್ಥ್ರೋಸ್ಕೋಪಿಕ್ ಸರ್ಜನ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ನಾನು MBBS BLD ಬಿಜಾಪುರದಲ್ಲಿ ಮತ್ತು MS ಆರ್ಥೋಪೆಡಿಕ್ಸ್ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಮಂಗಳೂರಲ್ಲಿ ಮತ್ತು ಈ ಆರ್ಥ್ರೋಸ್ಕೋಪಿಯನ್ನು ಪುಣೆ ದೀನಾನಾಥ್ ಮಂಗೇಶ್ಕರ್ ಮತ್ತು ಸಂಚೇತಿ ಹಾಸ್ಪಿಟಲಲ್ಲಿ ವಿದ್ಯಾಭ್ಯಾಸ ಪಡೆದು ಆಮೇಲೆ ಈ ಹೆಚ್ಚಿನ ರೋಬೋಟಿಕ್ ತಂತ್ರಜ್ಞಾನವನ್ನು ನಾನು ಅಂತಾರಾಷ್ಟ್ರೀಯ ಆಸ್ಟ್ರಿಯಾ ಮತ್ತು ಜರ್ಮನಿಯಲ್ಲಿ ಇದಕ್ಕೊಂದು ಸರ್ಟಿಫಿಕೇಷನ್ ಅಂತ ಆಗುತ್ತೆ. ಸರ್ಟಿಫಿಕೇಷನ್ ಅಂತಂದರೆ ನಾವು ರೋಬೋಟಿಕ್ಕನ್ನು ಇಮಿಡಿಯೇಟಾಗಿ ಮಾನವನ ಮೇಲೆ ಮಾಡಲಿಕ್ಕಾಗಲ್ಲ. ಮೊದಲು ನಾವು ಕೆಡವರ್ ಬಾಡಿಗಳಲ್ಲೇ ಮಾಡಿ ಅದರಲ್ಲಿ ನಿಪುಣತೆಯನ್ನು ಹೊಂದಿದ ಮೇಲೆ ನಂತರ ನಾವು ಲೈವ್ ಪೇಷಂಟ್ ಮೇಲೆ ಮಾಡಲಾಗುತ್ತದೆ. ಎಸ್ ಡಾಕ್ಟರ್. ಸೊ ಡಾಕ್ಟರ್, ಈಗ ನೀವು ಈ ಮೂಳೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆಗಿರಬಹುದು, ನೀ ರಿಪ್ಲೇಸ್ಮೆಂಟ್ ಆಗಿರಬಹುದು, ಇದರ ಶಸ್ತ್ರಚಿಕಿತ್ಸೆಗಳನ್ನು ಮಾಡ್ತಾ ಬಂದಿದ್ದೀರಿ. ಸೊ ಸುಮಾರು ಎಷ್ಟು ವರ್ಷಗಳಿಂದ ಶಸ್ತ್ರಚಿಕಿತ್ಸೆಗಳನ್ನು ಮಾಡ್ತಾ ಇದ್ದೀರಿ? ಆ್ಯಂಡ್ ರೋಬೋಟಿಕ್ ಸರ್ಜರಿ ಅಂತಂದಾಗ ಒಂದು ರೀತಿ ಮೆಡಿಕಲ್ ಫೀಲ್ಡಲ್ಲಿ ಇದು ಹೊಸ ಆವಿಷ್ಕಾರ ಅಂತಲೇ ಹೇಳಬಹುದು. ಸೊ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರೀಸ್ನ ಕೂಡ ಯಾವಾಗಿಂದ ಮಾಡ್ತಿದ್ದೀರಿ ಡಾಕ್ಟರ್? ಇದು ಒಳ್ಳೆಯ ಪ್ರಶ್ನೆ ಆಗಿರುತ್ತೆ. ನಾನು ಸುಮಾರು 12 ವರ್ಷಗಳಿಂದ ಈ ಮ್ಯಾನ್ಯುವಲ್ ನೀ ರಿಪ್ಲೇಸ್ಮೆಂಟನ್ನು ಮಾಡ್ತಾ ಬಂದಿದ್ದೀವಿ. ಮ್ಯಾನ್ಯುವಲ್ ನೀ ರಿಪ್ಲೇಸ್ಮೆಂಟ್ ಮಾಡ್ತಾ ಸುಮಾರು ನಾವು ಅರೌಂಡು 3500 ಮ್ಯಾನ್ಯುವಲ್ ನೀ ರಿಪ್ಲೇಸ್ಮೆಂಟನ್ನು ಮತ್ತು 7500 ಆರ್ಥ್ರೋಸ್ಕೋಪಿ ಸರ್ಜನವನ್ನು ಇಲ್ಲಿವರೆಗೆ ಮಾಡಿರುತ್ತೇವೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಈ ರೋಬೋಟಿಕ್ ತಂತ್ರಜ್ಞಾನದಿಂದ ಪೇಷಂಟ್ಗೆ ತುಂಬ ಅನುಕೂಲತೆ ಇದೆ. ಹೇಗೆ ಅನುಕೂಲತೆ ಇದೆ ಅಂದರೆ, ಈಗ ರೋಬೋಟ್ ನಾವು ತಂತ್ರಜ್ಞಾನ ಬಳಸೋದ್ರಿಂದ ಅಲ್ಲಿ ನಮಗೆ ಒಂದು ಸರ್ಜಿಕಲ್ ನಿಖರತೆ ಅಂತಿರುತ್ತದೆ. ಅತಿ ಕ್ಲಿಷ್ಟವಾದದ್ದನ್ನು ಹ್ಯೂಮನ್ ಎರರ್ಸ್ ಆಗಬಹುದು, ಅಲ್ಲಿ ಹ್ಯೂಮನ್ ಎರರ್ಸ್ ಆಗಂಗಿಲ್ಲ. ಆಮೇಲೆ ಪೇಷಂಟ್ಗೆ ತುಂಬ ನೋವು ಕಡಿಮೆ ಇರುತ್ತದೆ, ರಕ್ತಸ್ರಾವ ಅನ್ನೋದು ತುಂಬ ಕಡಿಮೆ ಇರುತ್ತದೆ, ಮತ್ತು ಸರ್ಜಿಕಲ್ ಇನ್ಸಿಷನ್ ಮಾಡ್ತೀವಲ್ಲ ಅದು ತುಂಬ ಕಡಿಮೆ ಇರುತ್ತದೆ. ಆಮೇಲೆ ಸಾಫ್ಟ್ ಟಿಶ್ಯೂ ಡಿಸೆಕ್ಷನ್ ಆಗಲಿ ಅದು ತುಂಬ ಕಡಿಮೆ ಇರುತ್ತದೆ. ಆಮೇಲೆ ಆಪ್ರೇಷನ್ ಆದಮೇಲೆ ನಾವು ನೆಕ್ಸ್ಟ್ ಡೇ ಪೇಷಂಟ್ಗೆ ಭೇಟಿ ಆಗ್ಲಿಕ್ಕೆ ಹೋದಾಗ ಪೇಷಂಟಲ್ಲಿ ಒಂದಲೇ ನಗು ಮುಖ ಇರುತ್ತೆ. ಯಾಕಂದರೆ ಹೂ ಈಸ್ ಅ ಬೆಸ್ಟ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜನ್ ಅಂದರೆ ಯಾರಿಗೆ ಆಪ್ರೇಷನ್ನ ನೋವನ್ನು ಕಡಿಮೆ ಇಟ್ಟಿರ್ತಾರೋ ಅವರೇ ಒಳ್ಳೆಯ ಸರ್ಜನ್ ಅಂತ ಪೇಷಂಟ್ಲಿ ಭಾವನೆ. ಈ ರೋಬೋಟಿಕ್ ತಂತ್ರಜ್ಞಾನದಿಂದ ಪೇಷಂಟ್ಗೆ ಪೋಸ್ಟ್ ಆಪರೇಟಿವ್ ಪೇನ್ ತುಂಬ ಕಡಿಮೆ ಇರುತ್ತೆ. ಆಮೇಲೆ ಅವ್ರಿಗೆ ಮ್ಯಾನ್ಯುವಲ್ ನೀ ರಿಪ್ಲೇಸ್ಮೆಂಟಲ್ಲಿ ತುಂಬ ನೋವು ಇರುತ್ತೆ. ಒಂದು ತಿಂಗಳು ಫಿಸಿಯೋಥೆರಪಿ ಭಾಳ ಬೇಕಾಗುತ್ತೆ. ಇದು ಎಕ್ಯುರೇಟಾಗಿ ಫಿಕ್ಸೇಷನ್ ಆಗೋದ್ರಿಂದ ಪೇಷಂಟು ವಿದಿನ್ 6 ಅವರ್ಸಲ್ಲೇ ಎದ್ದು ತಾವೇ ವಾಶ್ರೂಮ್ ಹೋಗೋದಾಗಲಿ ಎಲ್ಲ ಮಾಡ್ತಾರೆ. ಸೊ ಡಾಕ್ಟರ್, ಇಲ್ಲಿವರೆಗೂ ಎಷ್ಟು ಸರ್ಜರೀಸ್ನ ಮಾಡಿದ್ದೀರಿ ಡಾಕ್ಟರ್? ರೋಬೋಟಿಕ್ ನೀಸ್ ರಿಪ್ಲೇಸ್ಮೆಂಟ್ ಅಥವಾ ಜಾಯಿಂಟ್ ರಿಪ್ಲೇಸ್ಮೆಂಟ್ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಇಲ್ಲಿವರೆಗೆ ನಾವು ಒಂದು 6 ತಿಂಗಳಲ್ಲಿ ಒಂದು 220 ನೀ ಮತ್ತು ಹಿಪ್ ರಿಪ್ಲೇಸ್ಮೆಂಟನ್ನು ಮಾಡಿರ್ತೀವಿ. ಮತ್ತು ಮ್ಯಾನ್ಯುವಲ್ ನೀ ರಿಪ್ಲೇಸ್ಮೆಂಟನ್ನು ಅರೌಂಡ್ 3500 ನೀ ರಿಪ್ಲೇಸ್ಮೆಂಟನ್ನು ಮಾಡಿರ್ತೀನಿ. ಎಸ್ ಡಾಕ್ಟರ್, ದಟ್ಸ್ ವೆರಿ ನೈಸ್ ಆ್ಯಕ್ಚುಲಿ. ಸೊ ಡಾಕ್ಟರ್, ಈಗ ಈ ಆಸ್ಟಿಯೋ ಆರ್ಥ್ರೈಟಿಸ್ರಿಂದಲೂ ಕೂಡ ಬಹಳಷ್ಟು ಜನ ಬಳಲ್ತಾ ಇರ್ತಾರೆ, ತುಂಬ ತೊಂದರೆಗೆ ಕೂಡ ಒಳಗಾಗಿರ್ತಾರೆ. ಇದರಿಂದ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ
ಅವಶ್ಯಕತೆ ಇರುತ್ತೆ. ಸೊ ಆಸ್ಟಿಯೋ ಆರ್ಥ್ರೈಟಿಸ್ ಅಂದರೆ ಏನು, ಯಾರಿಗೆ ಆಸ್ಟಿಯೋ ಆರ್ಥ್ರೈಟಿಸ್ ಇರೋರಲ್ಲಿ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇರುತ್ತೆ, ಎಲ್ರಿಗೂ ಕೂಡ ಬೇಕಾಗತ್ತಾ? ಇದು ತುಂಬ ಒಳ್ಳೆ ಪ್ರಶ್ನೆ. ಜನರಿಗೆ ಇದರಿಂದ ಭಾಳ ನಮ್ಮ ಪೇಷಂಟ್ಗಳೆಲ್ಲ ಕೇಳ್ತಾರೆ, ಇದು ನನಗೂ ಆಗ್ಬಹುದಾ ಅಂಥೇಳಿ. ಈ ಆಸ್ಟಿಯೋ ಆರ್ಥ್ರೈಟಿಸ್ ಅಂದರೆ ಇದೊಂದು ರೋಗ ಅಲ್ಲ, ಇದು ಒಂದು ಈಗ ಮೂಳೆ ಇರುತ್ತಲ್ಲ, ಹೇಗೆ ನಮಗೆ ವಯಸ್ಸಾಗುತ್ತೆ ಅದೇ ಥರ ನಮ್ಮ ಮಂಡಿಗೂ ವಯಸ್ಸಾಗುತ್ತೆ. ಮೇಲಿನ ಬೋನು ಮತ್ತು ಕೆಳಗಡೆ ಬೋನ್ ಎರಡೂ ನಡಬರ್ಕಲ್ಲಿ ಕಾರ್ಟಿಲೇಜು ಮೆನಿಸ್ಕಸ್ ಇರುತ್ತೆ, ಅದು ಸವದು ಹೋಗುತ್ತೆ ಆದಂಗೆಲ್ಲ. ಅದು ವಯಸ್ಸಾದ್ಮೇಲೆ ಬೋನಿಗೆ ಬೋನು ಟಚ್ ಆಗಿ ಅಲ್ಲಿ ನೋವು ಕಂಡು ಬರುತ್ತದೆ. ಇದು ಸಾಮಾನ್ಯವಾಗಿ 50 ವರ್ಷ ಆದಮೇಲೆ ನೋವು ಬರುತ್ತೆ ಎಲ್ಲರಿಗೂ. ಆಮೇಲೆ ಇದರಲ್ಲಿ ಸಿಂಪ್ಟಮ್ಸ್ ಏನಿರುತ್ತೆ ಅಂದರೆ, ನೀವು ಕುತ್ತಲಿಂದ ಎಳಲಿಕ್ಕೆ ತುಂಬ ನೋವಾಗುತ್ತೆ, ಆಮೇಲೆ ಸ್ಟೆಪ್ಸ್ ಹತ್ತಲಿಕ್ಕೆ ಇಳಿಲಿಕ್ಕೆ ನೋವಾಗುತ್ತೆ. ವಾಕಿಂಗ್ ಹೋಗ್ಬೇಕಂದ್ರೆ 1 ಕಿಲೋಮೀಟ್ರ್ ಹೋದ್ರೂ ವಾಕಿಂಗ್ ನೋವು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಮಂಡಿ ಉತ್ಕೊಳ್ಳುತ್ತೆ. ಇವೆಲ್ಲ ಲಕ್ಷಣಗಳು. ಮತ್ತು ಯಾರಿಗೆ ಈ ಆಪರೇಷನ್, ಎಲ್ಲ ಮಂಡಿ ನೋವು ಇದ್ದವರಿಗೆಲ್ಲ ಆಪರೇಷನ್ ಅವಶ್ಯಕತೆ ಇಲ್ಲ, ಅದು ತಪ್ಪು ಕಲ್ಪನೆ. ಯಾರಿಗೆ ತುಂಬ ನೋವಿದೆ ಅಂದರೆ 4 ಹಂತಗಳು. ಮೊದಲನೇ ಹಂತ, 2ನೇ ಹಂತದಲ್ಲಿ ಮೆಡಿಸಿನ್ ಫಿಸಿಯೋಥೆರಪಿಯಲ್ಲೇ ಆರಾಮಾಗುತ್ತೆ. 3ನೇ ಹಂತ, 4ನೇ ಹಂತದಲ್ಲಿ ಅಂದರೆ ಸಿವಿಯರ್ ಪೇನ್ ಇರುತ್ತೆ. ಯಾರು ಆಪರೇಷನ್ ಮಾಡಿಸ್ಕೋಬೇಕಂದ್ರೆ, ಯಾರಿಗೆ 1 ಕಿಲೋಮೀಟರ್ ನಡಲಿಕ್ಕಾಗಲ್ವೋ, ಅಥವಾ ಯಾರಿಗೆ ವಾರದಲ್ಲಿ 1-2 ಪೇನ್ ಕಿಲ್ಲರ್ ನೋವಿನ ಮಾತ್ರೆ ಬೇಕಾಗುತ್ತೋ, ಅಥವಾ ಆ್ಯಕ್ಟಿವಿಟಿ ಆಫ್ ಡೈಲಿ ಲಿವಿಂಗ್ ಅಂತ ಕರಿತೀವಿ, ಅದು ದಿನನಿತ್ಯ ಕಾರ್ಯಕ್ರಮದಲ್ಲಿ ನೋವು ಕಾಣಿಸುತ್ತದೆಯೋ ಅವರಿಗೆ ಮಾತ್ರ ಸರ್ಜರಿ ಅವಶ್ಯಕತೆ ಇದೆ. ಎಲ್ಲ ಮಂಡಿ ನೋವಿಗೆ ಸರ್ಜರಿ ಅವಶ್ಯಕತೆ ಇಲ್ಲ. ಡಾಕ್ಟರ್, ಈಗ ಡಾಕ್ಟರ್ ಸುರಣ್ಣವರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರೊಬೋಟಿಕ್ ಸರ್ಜರೀಸ್ನ ನೀವು ಇಂಟ್ರಡ್ಯೂಸ್ ಮಾಡಿದ್ದೀರಿ. ಸೊ ಯಾವಾಗ ಇಂಟ್ರಡ್ಯೂಸ್ ಮಾಡಿದ್ದು, ಯಾಕೆ ಡಾಕ್ಟರ್ ರೊಬೋಟಿಕ್ ಸರ್ಜರಿ ನಿಮ್ಮ ಆಸ್ಪತ್ರೆಯಲ್ಲಿ ಬೇಕು ಅಂತ ನಿಮ್ಗೆ ಅನ್ನಿಸ್ತು? ನಾನು ಸುಮಾರು ಒಂದು 10 ವರ್ಷದಿಂದ ಮ್ಯಾನ್ಯುವಲ್ ನೀ ರಿಪ್ಲೇಸ್ಮೆಂಟ್ ಮಾಡ್ತಾ ಬಂದಿದ್ವಿ. ಮ್ಯಾನ್ಯುವಲ್ ನೀ ರಿಪ್ಲೇಸ್ಮೆಂಟ್ ಮಾಡ್ತಾ ಏನಾಯ್ತಂದರೆ, ತುಂಬ ಜನ ನಾವು ಮಾಡೋದು ಆಯುಷ್ಮಾನ್ ಭಾರತ್, ಯಶಸ್ವಿನಿ, ಆಮೇಲೆ ಮಧ್ಯಮ ವರ್ಗದವರಿಗೆ, ಬಡವರಿಗೆ ಮಾಡ್ತಾಯಿದ್ವಿ. ಆದರೆ ಶ್ರೀಮಂತ ವರ್ಗದವರಾಯಿತು ನೀ ರಿಪ್ಲೇಸ್ಮೆಂಟ್ಗೆ ಬೆಂಗಳೂರಿಗೆ, ಆಮೇಲೆ ಮೆಟ್ರೋಪಾಲಿಟನ್ ಸಿಟಿ ಪುಣೆ, ಮುಂಬೈಗೆ ಹೋಗಿ ಮಾಡಿಸ್ಕೊಂಡು ಬರ್ತಾಯಿದ್ರು. ನಂದು ಉದ್ದೇಶ ಏನಿತ್ತಂದರೆ, ಯಾಕೆ ರೋಬೋಟಿಕ್ ನಾವು ಬೆಳಗಾಮಲ್ಲಿ ಉತ್ತರ ಕರ್ನಾಟಕದಲ್ಲಿ ಪ್ರಪ್ರಥಮ ತಂದಿದ್ದೀವಿ ಅಂದರೆ, ವಿಶ್ವಮಟ್ಟದ ಚಿಕಿತ್ಸೆಯನ್ನು ಸ್ಥಳೀಯವಾಗಿ ನಮ್ಮ ಮಧ್ಯಮ ವರ್ಗದವರಿಗೆ, ಬಡವರಿಗೆ ಸಿಗಲಿ ಅನ್ನೋದೇ ನಮ್ಮ ಆಶಯವಾಗಿತ್ತು. ಸೊ ಡಾಕ್ಟರ್, ಈಗ ಈ ರೀತಿ ರೊಬೋಟಿಕ್ ಶಸ್ತ್ರಚಿಕಿತ್ಸೆ ಅಂತಂದಾಗ ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ, ಏನಿದು ರೊಬೋಟಿಕ್ ಸರ್ಜರಿ, ಯಾವ ರೀತಿ ಇರುತ್ತೆ, ಈ ರೀತಿ ಪ್ರಶ್ನೆಗಳಿರುತ್ತೆ. ಸೊ ಮೊದಲಿಗೆ ರೊಬೋಟಿಕ್ ಸರ್ಜರೀಸ್ ಅಂದರೆ ಏನು ಡಾಕ್ಟರ್? ಈ ರೊಬೋಟ್ನ ಎಲ್ಲೆಲ್ಲಿ ಬಳಸಲಾಗತ್ತೆ? ರೋಬೋಟಿಕ್ ಸರ್ಜರಿ ಅಂತಂದರೆ ಏನಾಗುತ್ತೆ, ಪೇಷಂಟ್ ನಮ್ಮ ಹತ್ರ ಬಂದ ಮೇಲೆ ಅವ್ರದ್ದು CT ಸ್ಕ್ಯಾನ್ ಮಾಡ್ತೀವಿ. CT ಸ್ಕ್ಯಾನ್ ಮಾಡಿ ಅದನ್ನು 3D ಇಮೇಜಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ಅದನ್ನು ರೋಬೋಟ್ಗೆ ಫೀಡ್ ಮಾಡ್ತೀವಿ. ರೋಬೋಟ್ಗೆ ಫೀಡ್ ಮಾಡಿದ ತಕ್ಷಣ ರೋಬೋಟ್ ಏನು ಮಾಡುತ್ತದೆ, ಆ ಪೇಷಂಟ್ಗೆ ಅನುಗುಣವಾಗಿ ಯಾವುದು ಸೈಜ್, ಮೇಲಿನ ಬೋನಿನ ಸೈಜು, ಕೆಳಗಡೆ ಸೈಜು ಮತ್ತು ಪಾಲಿ ಸೈಜು ನಿಖರವಾಗಿ ಅದು ಕಂಡುಹಿಡಿತದೆ. ಕಂಡುಹಿಡಿದು ಅದನ್ನೇ ನಮಗೆ ಆಪರೇಷನ್ ಮಾಡುವಾಗ ಅನುಕೂಲ ಮಾಡುತ್ತದೆ. ಅಂದರೆ ಅಕ್ಯುರೇಟಾಗಿ 90 ಡಿಗ್ರಿ ಕಟ್ ಆಗಿರ್ಬೋದು, ಫೀಮರ್ 3 ಡಿಗ್ರಿ ಎಕ್ಸ್ಟರ್ನಲ್ ರೊಟೇಷನ್ ಆಗಿರ್ಬೋದು. ಅಂದರೆ ಈ ಸರ್ಜರಿದ ಅಕ್ಯುರಸಿ ತುಂಬ ಹೆಚ್ಚಾಗುತ್ತೆ ರೋಬೋಟ್ದಿಂದ. ಅಂದರೆ ಈಗ ನಾವೊಂದು ಹೇಳ್ತೀವಿ, ಇಲ್ಲಿ ರೋಬೋಟ್ ಬಂದ ತಕ್ಷಣ ಎಲ್ಲ ಸರ್ಜನ್ಗೆಲ್ಲ ಹೋಗಿ ಎಲ್ಲ ಫುಲ್ಲಿ ರೋಬೋಟೇ ಮಾಡ್ತದೆ ಅಂತೆಲ್ಲ ಹಾಗಿರಲ್ಲ. Robots will not replace surgeons. Robotic technology will empower surgeon in giving best results to the patients. Yes, doctor. So doctor, ಈಗ ಈ robotic joint replacement surgeries ನೀವು ಮಾಡ್ತಿರೋದು, ಆ್ಯಂಡ್ ಮ್ಯಾನ್ಯುವಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಗೂ ಈ robotic joint replacement surgeriesಗೂ ಎಷ್ಟು ಡಿಫ್ರೆನ್ಸ್ ಇದೆ ಡಾಕ್ಟರ್? ವಾಟ್ ಇಸ್ ದ ಮೇಜರ್ ಡಿಫ್ರೆನ್ಸ್? ದಿಸ್ ಇಸ್ ವೆರಿ ಗುಡ್ ಕ್ವಶನ್. ಹೇಗೆ ಆಗುತ್ತೆ ಅಂದರೆ, ಮ್ಯಾನ್ಯುವಲ್ ನೀ ರಿಪ್ಲೇಸ್ಮೆಂಟ್ ಅಂದರೆ ಪೇಷಂಟ್ ಬಂದ ತಕ್ಷಣ ನಾವು ಸ್ಟಡಿ ಮಾಡ್ತೀವಿ, ಎಕ್ಸ್ರೇ ನೋಡ್ತೀವಿ, ಮನುಷ್ಯನೇ ಹೋಗಿ ಇನ್ಸಿಷನ್ ತೊಗೊಂಡು ನಾವು ಅನ್ಕೋತೀವಿ ಏನಂದರೆ ಇದನ್ನು 90 ಡಿಗ್ರಿಗೆ ಹಾಕಬೇಕು, 3 ಡಿಗ್ರಿ. ನಮಗೂ ಈ 3 ಡಿಗ್ರಿ 5 ಡಿಗ್ರಿ ಹ್ಯೂಮನ್ ಎರರ್ಸ್ ಆಗುತ್ತೆ, ಪ್ರಿಸಿಷನ್ನಾಗಿ ಮಾಡಲಿಕ್ಕಾಗಲ್ಲ. ಮತ್ತು ಸಾಫ್ಟ್ ಟಿಶ್ಯೂ ಡಿಸೆಕ್ಷನ್ನು, ಬ್ಲೀಡಿಂಗು ತುಂಬ ಹೆಚ್ಚಾಗುತ್ತೆ. ಅದೇ ರೋಬೋಟಿಕಲ್ಲಿ ಏನಾಗುತ್ತೆ ಅಂದರೆ, ನಾವು ಪಿನ್ ಟು ಪಿನ್ ಅಂದರೆ ಸಬ್ ಮಿಲಿಮೀಟರ್ ಎಕ್ಯುರಸಿಯಲ್ಲಿ ಬೋನ್ ಕಟ್ ಮಾಡೋದಾಗಲಿ, ಅನ್ನೆಸೆಸರಿ ಸಾಫ್ಟ್ ಟಿಶ್ಯೂ ಡಿಸೆಕ್ಷನ್ ಆಗಲಿ, ಜಾಸ್ತಿ ರಕ್ತಸ್ರಾವ ಆಗೋದಾಗಲಿ ಇದು ಆಗೋದಿಲ್ಲ. ಆಮೇಲೆ ಪೇಷಂಟ್ಗೆ ನಾವು ಎಕ್ಯುರೇಟಿಯಿಂದ ಕಟ್ ಮಾಡೋದ್ರಿಂದ ಪೇಷಂಟ್ಗೆ ಮೂಮೆಂಟ್ಸ್ ತುಂಬ ಬೇಗಾಗಿ ಬರುತ್ತೆ, ನೋವು ಜಾಸ್ತಿ ಇರಲ್ಲ, ಪ್ರಿಸೈಸ್ಡ್ ಆಪರೇಷನ್ ಅಂತಾನೆ ಕಾಂಪ್ಲಿಕೇಶನ್ ತುಂಬ ಕಡಿಮೆ ಇರುತ್ತೆ. ಎಸ್ ಡಾಕ್ಟರ್. ಡಾಕ್ಟರ್, ಈಗ ರೊಬೋಟಿಕ್ ಸರ್ಜರಿ ಅಂತ ಇದ್ದಾಗ ಜನರಲ್ಲಿ ಸಾಮಾನ್ಯವಾಗಿ ಉದ್ಭವವಾಗುವ ಪ್ರಶ್ನೆಗಳು ಏನು ಅಂತಂದರೆ, ದ್ಯಾಟ್ ರೋಬೋಟ್ ಸರ್ಜರಿ ಮಾಡುತ್ತಾ, ಡಾಕ್ಟರ್ಸ್ ಇರಲ್ವಾ, ರೋಬೋಟ್ ಸರ್ಜರಿ ಮಾಡುತ್ತೆ ಅಂದರೆ ಹೇಗೆ ನಂಬೋದು, ರೋಬೋಟ್ ಹೆಂಗೆ ಸರ್ಜರಿ ಮಾಡುತ್ತೆ, ಡಾಕ್ಟರ್ಸೇ ಇರೋದಿಲ್ವಾ,
ಈ ರೀತಿ ಒಂದಷ್ಟು ಡೌಟ್ಸ್ ಇರುತ್ತೆ, ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಅನ್ನೋ ರೀತಿ. ಸೊ ರೊಬಾಟಿಕ್ ಸರ್ಜರಿ ಅಂತಂದಾಗ ಡಾಕ್ಟರ್, ವೈದ್ಯರ ಪಾತ್ರ ಇಲ್ಲಿ ಏನಾಗಿರುತ್ತೆ? ಒಂದು ರೊಬಾಟಿಕ್ ಸರ್ಜರಿ ಆಗ್ತಾ ಇದೆ ಅಂತಂದಾಗ ಅಲ್ಲಿ ಎಷ್ಟು ಜನ ವೈದ್ಯರಿರ್ತಾರೆ, ರೋಬೋಟ್ನ ಯಾವ ರೀತಿ ನೀವು ಆಪ್ರೇಟ್ ಮಾಡ್ತೀರಿ, ಆಪ್ರೇಟ್ ಮಾಡಿ ಸರ್ಜರಿ ಆಗತ್ತೆ, ಈ ಬಗ್ಗೆ ಒಂದು ಆ ಪ್ರೋಸೆಸ್ ಬಗ್ಗೆ ಹೇಳೋದಾದ್ರೆ ಡಾಕ್ಟರ್ ನೀವು. ಓಕೆ, ಈ ಪ್ರೊಸೆಸ್ ಅಂದರೆ ನಾನು ಆಗಲೇ ಹೇಳಿದ ಹಾಗೆ ಪೇಷಂಟ್ ಬಂದ ತಕ್ಷಣ ಸಿ ಟಿ ಸ್ಕ್ಯಾನ್ ಮಾಡ್ತೀವಿ. ಸಿ ಟಿ ಸ್ಕ್ಯಾನನ್ನು 3D ಇಮೇಜಸನ್ನು ಸ್ಟಡಿ ಮಾಡಿ ರೋಬೋಟಿಗೆ ಅದನ್ನು ಅಳವಡಿಸ್ತೀವಿ. ರೋಬೋಟಿಗೆ ಅಳವಡಿಸಿದ ತಕ್ಷಣ ನಮ್ಮದು ರೋಬೋಟ್ ಏನು ಮಾಡುತ್ತಂದರೆ ಈ ಮನುಷ್ಯಂದು ಯಾವ್ಯಾವ ಆ್ಯಂಗಲ್ ಇದೆ ಅದು ಕೈನೆಮೆಟಿಕ್ ನೀ ರಿಪ್ಲೇಸ್ಮೆಂಟ್ ಅಂತ ಕರಿತೀವಿ. ಮುಂಚೆ ನಾವು ಮ್ಯಾನ್ಯುವಲ್ ಮಾಡೋದಾದರೆ ಎಲ್ಲರೂ ಮೆಕ್ಯಾನಿಕಲ್ ಅಲೈನ್ಮೆಂಟಲ್ಲಿ ಮಾಡ್ತಿದ್ರು, 90 ಡಿಗ್ರಿ ಎಲ್ಲ ಇಂಪ್ಲಾಂಟ್ ಇಡಬೇಕಂತೇಳಿ. ಈಗ ಹೊಸ ರೋಬೋಟ್ ಬಂದ ಮೇಲೆ ಹೊಸದ ಆವಿಷ್ಕಾರ ಏನಾಗಿದೆ ಅಂದರೆ ಕೈನೆಮೆಟಿಕ್ಕು ಫಂಕ್ಷನಲ್ ನೀ ರಿಪ್ಲೇಸ್ಮೆಂಟ್ ಅಂಥೇಳಿ. ಅದು ಏನಾಗುತ್ತೆ ಅಂತಂದರೆ ಈಗ ನಂದು ಫಾರ್ ಎಕ್ಸಾಂಪಲ್ 87 ಡಿಗ್ರಿ ಇನ್ಕ್ಲಿನೇಷನ್ ಇರ್ಬೋದು, ನಿಮ್ಮದು ಅರೌಂಡ್ 80 ಡಿಗ್ರಿ ಇನ್ಕ್ಲಿನೇಷನ್ ಇರ್ಬೋದು. ಇದನ್ನು ರೋಬೋಟು ಕಂಡು ಹಿಡಿದು ಅದರ ಕರೆಕ್ಟಾಗಿ ಸೈಜ್, ಓವರ್ ಸೈಜು ಅಲ್ಲ ಅಂಡರ್ ಸೈಜು ಅಲ್ಲ, ಇಂಪ್ಲಾಂಟನ್ನು ಚೂಸ್ ಮಾಡುತ್ತೆ. ಆಮೇಲೆ ಅಕ್ಯುರಸಿಯಾಗಿ ಎಲ್ಲ ಪ್ಲ್ಯಾನಿಂಗ್ ಅಂದರೆ ಆಪ್ರೇಷನ್ ಆಗೋ ಹಿಂದಿನ ದಿವಸನೇ ಪೇಷಂಟ್ ಸರ್ಜರಿ ರೋಬೋಟಲ್ಲಿ ಮುಗಿದಿರುತ್ತೆ. ಅದನ್ನು ನೆಕ್ಸ್ಟ್ ಆಪ್ರೇಷನ್ಗೆ ಹೋದ ತಕ್ಷಣ ನಾವೇನು ಮಾಡ್ತೀವಿ ಅಂದರೆ ನಾವು ಇನ್ಸಿಷನ್ನು ತೊಗೋದು, ಆಮೇಲೆ ರೋಬೋಟ್ ಸೆಟಪ್ ಮಾಡೋದು ಎಲ್ಲ ಮಾಡ್ತೀವಿ. ಇನ್ಸಿಷನ್ ತೊಗೊಂಡ್ಮೇಲೆ ಅದನ್ನು ರೋಬೋಟು ಬಂದು ಅದಕ್ಕೆ ಏನು ಫೀಡ್ ಮಾಡಿರ್ತೀವಲ್ಲ ಅದೇ ಟೈಪು ಅದು ಇಂಪ್ಲಾಂಟ್ ಯಾವುದು ಬೇಕು ಅದಕ್ಕೆ CE21 ಅದನ್ನು ಅಳವಡಿಸಿ ಅದು ಅಕ್ಯುರೇಟಾಗಿ ಕಟ್ ಮಾಡುತ್ತೆ. ಕಟ್ ಮಾಡಿದ ನಂತರ ನಾವು ಅದನ್ನು ಸರ್ಜರಿಯನ್ನು ಮತ್ತು ಬೇಗ ಒಂದು 11 ಮಿನಿಟ್ಸಲ್ಲಿ ಎಲ್ಲ ಸರ್ಜರಿ ಮುಗಿದು ಹೋಗುತ್ತೆ. ನಾವು ಮ್ಯಾನ್ಯುವಲ್ ಮಾಡೋದಾದರೆ ಅರೌಂಡು 1.5 ಅವರ್ ಸರ್ಜರಿ ಟೈಮ್ ತೊಗೊಳುತ್ತೆ. ನೀವೇ ಹೇಳಿದಾಗೆ ಉತ್ತರ ಕರ್ನಾಟಕ ಭಾಗದ ಜನಕ್ಕೆ ಈ ಒಂದು ಅಡ್ವಾನ್ಸ್ ಟೆಕ್ನಾಲಜಿಗಳು ಸಿಗಬೇಕು ಅನ್ನೋದಾಗಿ ಸುರಣ್ಣವರ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರೊಬಾಟಿಕ್ ಸರ್ಜರೀಸ್ನ ಇಂಟ್ರಡ್ಯೂಸ್ ಮಾಡಿದ್ರಿ ಅಂತ. ಸೊ ಈ ಸರ್ಜರೀಸ್ ಇದ್ರೂ ಕೂಡ ಎಷ್ಟೋ ಜನ ಅಫೋರ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ, ಕಷ್ಟ ಆಗ್ತಿರುತ್ತೆ. ಈಗ ರೊಬಾಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಥವಾ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಅಂತಿದ್ದಾಗ ಮ್ಯಾನ್ಯುವಲ್ ಸರ್ಜರೀಸ್ಗೂ ಈ ಸರ್ಜರೀಸ್ಗೂ ಪ್ರೈಸ್ ಡಿಫ್ರೆನ್ಸ್ ಎಷ್ಟಿರುತ್ತೆ? ಆ್ಯಂಡ್ ನಿಮ್ಮ ಆಸ್ಪತ್ರೆಯ ಮುಖಾಂತರ ಬಡ ರೋಗಿಗಳಿಗೆ ನೀವು ಯಾವ ರೀತಿ ಸಹಾಯ ಹಸ್ತವನ್ನು ಚಾಚ್ತಿದ್ದೀರಿ ಡಾಕ್ಟರ್? ಓಕೆ, ಇದು ತುಂಬ ಒಳ್ಳೆಯ ಪ್ರಶ್ನೆ. ಏಕೆಂದರೆ ಇದು ನಾವು ರೋಬೋಟಿಕ್ ಸರ್ಜರಿ ಮಾಡ್ತಾ ಇದ್ದೀವಿ ಅಂತ ಇದರಲ್ಲಿ ಜನರಿಂದ ಯಾವುದೇ ರೀತಿಯ ಹಣವನ್ನು ವಸೂಲಿ ಮಾಡ್ತಾ ಇಲ್ಲ. ಈಗ ಏನು ಮ್ಯಾನ್ಯುವಲ್ ನೀ ರಿಪ್ಲೇಸ್ಮೆಂಟಿಗೆ ಕಾಸ್ಟ್ ಇದೆಯೋ ಅತಿ ಕಡಿಮೆ ದರದಲ್ಲಿ, ಅಂದರೆ ದೇರ್ ಇಸ್ ನೋ ಎಕ್ಸ್ಟ್ರಾ ಕಾಸ್ಟ್ ಫಾರ್ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್. ನಾವು ಮಾಡೋದು ಎವ್ರಿ ಕೇಸ್ ರೋಬೋಟಿಕ್ಕಿಂದ ಮಾಡೋದ್ರಿಂದ ಅದು ಒಂದು ಉಪಕರಣ ನಮಗೆ ಆಸ್ಪತ್ರೆಯಲ್ಲಿ. ಆ ಉಪಕರಣಗಳಿಗೋಸ್ಕರ ನಾವು ಎಕ್ಸ್ಟ್ರಾ ಚಾರ್ಜ್ ಮಾಡೋಲ್ಲ. ಆಮೇಲೆ ನಮ್ಮ ಆಸ್ಪತ್ರೆಯಲ್ಲಿ ಜಾಸ್ತಿ ಆಪರೇಷನ್ ಆಗೋದು ಬಡ ರೋಗಿಗಳಿಗೆ ಮತ್ತು ಮಧ್ಯಮದವರಿಗೆ. ಅಂದರೆ ಆಯುಷ್ಮಾನ್ ಭಾರತ್ ಸ್ಕೀಮ್ದಿದ್ರು ಅದರಲ್ಲಿ, ಆಮೇಲೆ ರೈತರಿಗೋಸ್ಕರ ಯಶಸ್ವಿನಿ ಸ್ಕೀಮ್ ಇದೆಯಲ್ಲ ಅದರಲ್ಲಿ ಈ ಶಸ್ತ್ರಚಿಕಿತ್ಸೆನೇ ಮಾಡ್ತೀವಿ. ಆಮೇಲೆ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯಿದವರಿಗೆ ಕಾಸಾ ಸ್ಕೀಮ್ ಅಂತ ಹೇಳಿ ಮಾಡಿದೆ ಗೌರ್ಮೆಂಟ್, ಅದರಲ್ಲಿ ಮಾಡ್ತಾ ಇದ್ದೀವಿ. ಆಮೇಲೆ ನಾನು ಇನ್ನೊಂದು ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ಮನೆ ಮುಖ್ಯಮಂತ್ರಿಗೆಲ್ಲ ನಾನು ಭಾಳ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದರೆ ಈ ರೈತರಿಗೆ ಅವರು ನೀ ರಿಪ್ಲೇಸ್ಮೆಂಟು 1 ಲಕ್ಷ ಕೊಟ್ಟು ಆಪ್ರೇಷನ್ ಮಾಡಲಿಕ್ಕೆ ಆಗಲ್ಲ ಅವ್ರಿಗೆ. ಅಂಥವ್ರಿಗೆ ಸರ್ಕಾರ ಇವತ್ತು ಕೋಆಪ್ರೇಟಿವ್ ಸೆಕ್ಟರ್ದಿಂದ 1,05,000 ರೂಪಾಯಿ ಕೊಟ್ಟು ಅದರಲ್ಲಿಯೇ ನಾವು ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಕೊಡೋದ್ರಿಂದ ಜನರು ತುಂಬ ಅಂದರೆ ತುಂಬ ಖುಷಿ ಇದ್ದಾರೆ ಸರ್ಕಾರದ ಮೇಲೆ. ಒಂದು ರೀತಿ ಸರ್ಕಾರದ ಸ್ಕೀಮ್ಗಳು ಕೂಡ ಜನರಿಗೆ ಸಹಾಯ ಸರ್ಕಾರದ ಸ್ಕೀಮ್ದಿಂದ ಜನರು ತುಂಬ ಅಂದರೆ ತುಂಬ, ನಾನು ಎಷ್ಟು ಸಲ ಕೇಳಿದ್ದೇನಲ್ಲ ಪೇಷಂಟ್ಗಳಿಗೆ, ಅವರು ಮುಖ್ಯಮಂತ್ರಿಗಳಿಗೆ ತುಂಬ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ. ಎಸ್ ಡಾಕ್ಟರ್. ಆ್ಯಂಡ್ ನೀವು ನಿಮ್ಮ ಆಸ್ಪತ್ರೆಯ ವತಿಯಿಂದಲೂ ಕೂಡ ನಿಮ್ಮದೇ ರೀತಿಯ ಒಂದು ಸಹಾಯವನ್ನು ನೀಡ್ತಿದ್ದೀರಿ ಇಂತಹ ಪೇಷಂಟ್ಗಳಿಗೆ. ದಟ್ ಇಸ್ ಆಲ್ಸೋ ವೆರಿ ನೈಸ್. ಆ್ಯಂಡ್ ತುಂಬ ಜನ ಅಟ್ ನೋ ಎನಿ ಎಕ್ಸ್ಟ್ರಾ ಕಾಸ್ಟ್ ನಾವು ಸರ್ಜರಿ ಮಾಡ್ತಾ ಇದ್ದೀವಿ. ಎಸ್ ಡಾಕ್ಟರ್. ಆಮೇಲೆ ಇದರಲ್ಲಿ ಪ್ರೈವೇಟ್ ಇನ್ಶೂರೆನ್ಸು ಎಲ್ಲ ಇದೆ, ಲೈಕ್ ಆಲ್ ಪ್ರೈವೇಟ್ ಇನ್ಶೂರೆನ್ಸ್ ಕವರ್ ಆಗುತ್ತೆ. ನಮ್ಮದು ಏನಿದ್ರೆ ಒಂದೇ ಉದ್ದೇಶ ಅಂದರೆ ಜನರು ನೋವುದಿಂದ ಬಳಲಬಾರ್ದು. ಸರ್ಕಾರದ ಉಪಯೋಗಗಳನ್ನು ತಗೊಂಡು ಟೆಕ್ನಾಲಜಿ ಉಪಯೋಗ ತಗೊಂಡು ನೋವು ಮುಕ್ತ ಜೀವನವನ್ನು ಮಾಡಬೇಕಂತೇಳಿ ನಮ್ಮದು ಅಷ್ಟೇ ಆಸೆ. ಎಸ್ ಡಾಕ್ಟರ್. ಸೊ ಡಾಕ್ಟರ್, ಈಗ ರೊಬಾಟಿಕ್ ರಿಪ್ಲೇಸ್ಮೆಂಟ್ ಸರ್ಜರೀಸ್ ಅಂತಂದಾಗ ನೀವು ಹೇಳಿದ್ರಿ ಸರ್ಜರಿ ಟೈಮಿಂಗ್ ಕೂಡ ತುಂಬ ಕಮ್ಮಿ ಆಗುತ್ತೆ ಆ್ಯಂಡ್ ಪ್ರಿಸಿಷನ್ನ ಈ ರೋಬೋಟ್ ಮಾಡುತ್ತೆ. ಪ್ರಿಸೈಸ್ಡ್ ಕಟ್ಟಿಂಗ್ಸ್ ಆಗಿರಬಹುದು, ಓವರಾಲ್ ಸರ್ಜರಿ ಪ್ರಿಸೈಸ್ಡ್ ಆಗಿರುತ್ತೆ ಅಂತ. ಡಾಕ್ಟರ್, ಈಗ ಎಷ್ಟೋ ಜನ ಯೋಚನೆ ಮಾಡೋದು ಸರ್ಜರಿ ಆದಮೇಲೆ ರಿಕವರಿ ಟೈಮ್ ಎಷ್ಟಾಗಬಹುದು, ನಾನು ಬೇಗ ಹೋಗಿ ನನ್ನ ಕೆಲಸಗಳನ್ನ ಮಾಡಬಹುದಾ ಅಥವಾ ದೈನಂದಿನ ಚಟುವಟಿಕೆಗಳಿಗೆ ಕಷ್ಟ ಆಗತ್ತಾ ಅನ್ನೋದಾಗಿ ಯೋಚನೆ ಇರುತ್ತೆ. ಸೊ ಮ್ಯಾನ್ಯುವಲ್ಗೂ ರೋಬೋಟಿಕ್ ಸರ್ಜರೀಸ್ಗೂ ಡಾಕ್ಟರ್ ಈ ರಿಕವರಿ ಟೈಮ್ ಅನ್ನೋದು ಹೇಗೆ ಡಿಫರ್ ಆಗುತ್ತೆ ಆ್ಯಂಡ್ ಹೌ ಫಾಸ್ಟ್ ಇಟ್ ಇಸ್ ಇನ್ ರೋಬೋಟಿಕ್ ಸರ್ಜರಿ? ಓಕೆ, ಇದು ರಿಕವರಿ ಟೈಮಲ್ಲಿ ಬಂದರೆ ತುಂಬ ಬೇಗ, ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಮ ಬೆಳಗ್ಗೆ ಸರ್ಜರಿ ಆದರೆ ಸಾಯಂಕಾಲ ರೋಬೋಟಿಕ್ಕಿಂದ ನೀವು ಸ್ವತಃ ಎದ್ದು ನೀವು ವಾಶ್ರೂಮ್ಗೆ ಹೋಗ್ಬೋದು.
ಆಮೇಲೆ ನೆಕ್ಸ್ಟ್ ಡೇನೇ ಸ್ಟೇರ್ಕೇಸ್ ಹತ್ತೋದು ಇಳಿದು ಮಾಡ್ಬೋದು. ಒಂದು 15 ಡೇಸ್ ಅಂದರೆ ಸೂಚರ್ ರಿಮೂವ್ ಆಗುವವರೆಗೆ ಮನೆಯಲ್ಲೇ ನೀವು ಅಡ್ಡಾಡ್ಕೊಂಡು ಇರ್ಬೋದು. ಏನಾದರೂ ಒಂದು ವಾಕಿಂಗ್ ಸ್ಟಿಕ್ ಹಿಡ್ಕೊಂಡು ನಡಿಬೋದು, ಯಾಕಂದರೆ ಸ್ಲಿಪ್ಪಾಗಿ ಬೀಳಬಾರ್ದು ಅಂತೇಳಿ. ಒಂದು 15 ಡೇಸ್ ಆಗದೆ ಗಾಯ ಎಲ್ಲ ಆದಮೇಲೆ ನೀವು ಹೊರಗಡೆ ಮಾರ್ಕೆಟ್ಗೆಲ್ಲ ಹೋಗ್ಬೋದು. ಇದು ಮತ್ತು ಫಿಸಿಯೋಥೆರಪಿ ರಿಕ್ವೈರ್ಮೆಂಟ್ ತುಂಬ ಕಡಿಮೆ ಇರ್ತೈತೆ, ಫ್ಲೆಕ್ಷನ್ ಬೇಗ ಬರುತ್ತೆ ರೋಬೋಟಿಕ್ ಟೆಕ್ನಾಲಜಿಯಿಂದ. ಎಸ್ ಡಾಕ್ಟರ್. ಸೊ ಡಾಕ್ಟರ್, ಈಗ ಎಷ್ಟೋ ಜನ ಸರ್ಜರಿ ಆದಮೇಲೆ ಜಾಸ್ತಿ ನಡೆಯೋದಿಲ್ಲ, ಭಯ ಆಗುತ್ತೆ, ನಡೆದ್ರೆ ಎಲ್ಲಿ ನೋವಾಗ್ಬಿಡುತ್ತೋ, ಮತ್ತೆ ಸರ್ಜರಿ ಮಾಡಿಸ್ಬೇಕಾಗುತ್ತೋ, ಹಾಗೆ ಹೀಗೆ ಫಿಸಿಕಲ್ ಆಕ್ಟಿವಿಟೀಸ್ನೇ ಕಮ್ಮಿ ಮಾಡಿಬಿಡ್ತಾರೆ. ಸೊ ಆಫ್ಟರ್ ಸರ್ಜರಿ ಎಷ್ಟರ ಮಟ್ಟಿಗೆ ಫಿಸಿಕಲ್ ಆಕ್ಟಿವಿಟಿ ಅನ್ನೋದು ಇರಬೇಕು? ಅಂದರೆ ದೈನಂದಿನ ಚಟುವಟಿಕೆಯಲ್ಲಿ ಅವರು ಡೈಲಿ ವಾಕ್ ಹೋಗೋದಾಗಿರಬಹುದು, ಅಥವಾ ವರ್ಕೌಟ್ ಇಷ್ಟು ಮಾಡಿ, ಈ ರೀತಿ ಮಾಡಿ ಅಂತ ಏನಾದರೂ ಅಡ್ವೈಸ್ ಮಾಡೋದಿರತ್ತಾ ಡಾಕ್ಟರ್? ಓಕೆ, ಇದು ತುಂಬ ಪ್ರಶ್ನೆ ಎಲ್ಲ ಪೇಷಂಟ್ ಕೇಳ್ತಾರೆ. ಇದು ನೀ ರಿಪ್ಲೇಸ್ಮೆಂಟ್ ಆದಮೇಲೆ ಏನೇನು ಭಾಳ ಜನಕ್ಕೆ ಮೂಢನಂಬಿಕೆ ಇದೆ. ಈ ನೀ ರಿಪ್ಲೇಸ್ಮೆಂಟ್ ಆದಮೇಲೆ ಮುಂಚೆ ಈಗಾರು ನಡೀತಾ ಇದ್ದೇನೆ, ಮುಂದೆ ನಡೀತನೋ ಇಲ್ಲೋ ಅಂತೇಳಿ. ಹಾಗಿರಲ್ಲ. ನೀ ರಿಪ್ಲೇಸ್ಮೆಂಟ್ ಅನ್ನೋದು ಒಂದು ಆರ್ಥೋಪೆಡಿಕ್ ಎಲ್ಲ ಅಮಾಂಗ್ ಆಲ್ ದ ಸರ್ಜರಿಯಲ್ಲಿ ಬೆಸ್ಟ್ ಸರ್ಜರಿ ಹಿಪ್ ರಿಪ್ಲೇಸ್ಮೆಂಟು, ನೀ ರಿಪ್ಲೇಸ್ಮೆಂಟು. ನಿಮ್ಗೆ ಗೊತ್ತಿರ್ಬೋದು, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO ಇದೆಯಲ್ಲ, ಮನುಷ್ಯನೆಲ್ಲ ಆಗೋ ಎಲ್ಲ ಆಪರೇಷನ್ಗಳನ್ನು ರ್ಯಾಂಕಿಂಗ್ ಮಾಡಿದ್ದಾರೆ. ಅದರಲ್ಲಿ ಎಲ್ಲ ರ್ಯಾಂಕಿಂಗಲ್ಲಿ ಟಾಪ್ 1 ರ್ಯಾಂಕ್ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ರೇಟ್ ಇರೋದು ಆರ್ಥೋಪೆಡಿಕದಲ್ಲಿ ಫಸ್ಟ್ ಹಿಪ್ ರಿಪ್ಲೇಸ್ಮೆಂಟ್. ಅದರ ಬೆಸ್ಟ್ ಸರ್ಜರಿ. ದ ಪೇಷಂಟ್ ವಿಲ್ ನಾಟ್ ನೋ ನನಗೆ ಆಪರೇಷನ್ ಆಗಿದೆ ಅನ್ನೋದು ಗೊತ್ತಿರಲ್ಲ ಅವ್ನು ಹಂಗೆ. ಆಮೇಲೆ ಥರ್ಡ್ ಬೆಸ್ಟ್ ಸರ್ಜರಿ ಅಮಾಂಗ್ ಆಲ್ ದ ಸರ್ಜರಿ ಆಫ್ ದ ಬಾಡಿ ಈಸ್ ದ ನೀ ರಿಪ್ಲೇಸ್ಮೆಂಟ್. ಸ್ಯಾಟಿಸ್ಫ್ಯಾಕ್ಷನ್ ರೇಟ್ ತುಂಬ ಚೆನ್ನಾಗಿರುತ್ತೆ. ಆದರೆ ಸರ್ಜನ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಪೇಷಂಟ್ ಸೆಲೆಕ್ಷನ್ ತುಂಬ ಚೆನ್ನಾಗಿರಬೇಕು. ಅರ್ಲಿ ಆಸ್ಟಿಯೋಆರ್ಥರೈಟಿಸಲ್ಲಿ ಸರ್ಜರಿ ಮಾಡಲಿಕ್ಕೆ ಹೋಗಬಾರ್ದು, ಎಂಡ್ ಸ್ಟೇಜ್ ಆಸ್ಟಿಯೋಆರ್ಥರೈಟಿಸಲ್ಲಿ ಮಾಡಬೇಕು. ಆಮೇಲೆ ಯಾವುದೂ ನ್ಯೂರಲಾಜಿಕಲ್ ಡಿಸೀಸ್ ಇರಬಾರ್ದು, ಸ್ಪೈನ್ ಪ್ರಾಬ್ಲಮ್ ಇರಬಾರ್ದು. ಹಾಗಿದ್ರೆ 100ಕ್ಕೆ 100 ಗ್ಯಾರಂಟಿಯಾಗಿ ಆಪರೇಷನ್ ತುಂಬ ಚೆನ್ನಾಗಿರುತ್ತೆ, ಸಕ್ಸಸ್ ರೇಟ್ ತುಂಬ ಚೆನ್ನಾಗಿರುತ್ತೆ. ನಮ್ಮಲ್ಲಿ ಬರೋ ಪೇಷಂಟ್ಗಳೆಲ್ಲ ಹೇಗೆಂದರೆ, ನಾವೊಂದು ಆಪರೇಷನ್ ಮಾಡಿರ್ತಲ್ಲ ಒಂದು ಊರಲ್ಲಿ, ಅವ್ನು ಮುಂಚೆ ಹೀಗೆ ಅಡ್ಡಾಡ್ತಿರ್ತಾನೆ, ಆಮೇಲೆ ಸ್ಟ್ರೇಟಾಗಿ ಅಡ್ಡಾಡಂತಲೇ ಅವ್ನು ನೋಡಿ ಒಂದು 7-8 ಜನ ಅವ್ರದ್ದು ಆಪರೇಷನ್ ಪೇಷಂಟ್ ಬ್ರಿಂಗ್ಸ್ ಪೇಷಂಟ್ಸ್. ಎಸ್ ಡಾಕ್ಟರ್, ಈಗ ಆರ್ಥೋಪೆಡಿಕ್ ಫೀಲ್ಡ್ನಲ್ಲಿ ನಿಮ್ಮ ಅಚೀವ್ಮೆಂಟ್ಸ್ ಬಗ್ಗೆ ವೀಕ್ಷಕರಿಗೆ ತಿಳಿಸೋದಾದರೆ ಡಾಕ್ಟರ್? ಓಕೆ, ಆರ್ಥೋಪೆಡಿಕಲ್ಲಿ ನಾವು ಸುಮಾರು ಒಂದು 10 ವರ್ಷದಿಂದ ಬೆಳಗಾವಿಯಲ್ಲಿ, ಉತ್ತರ ಕನ್ನಡದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಇವಾಗ ನಾವು ಬೆಳಗಾವಿಯಲ್ಲಿ ಪ್ರಪ್ರಥಮ ಬಾರಿಗೆ ಫಸ್ಟ್ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಅದು ಮೊದಲನೇದಾಗಿ. ಇನ್ನೊಂದು ಹೇಳಬೇಕಂದ್ರೆ, ನಮಗೆ ನಾನು 10 ವರ್ಷದ ಹಿಂದೆ ಯುರೋಪ್ಗೆ ಹೋಗಿ ಕಲಿತು ಬಂದಿದ್ದೆ. ನಾನು ಒಂದು ಕನಸಿಟ್ಟುಕೊಂಡಿದ್ದೆ, ನಮ್ಮ ದೇಶದಲ್ಲಿ ನಾವು ಆರ್ಥೋಪೆಡಿಕ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಮಾಡಬೇಕು, ದೇಶ ವಿದೇಶದಿಂದ ಸರ್ಜನ್ಸ್ ಬಂದು ನಮ್ಮಲ್ಲಿ ಕಲಿತು ಹೋಗಬೇಕು, ಆ ಸ್ಟ್ಯಾಂಡರ್ಡ್ ಆಫ್ ಸರ್ಜಿಕಲ್ ಟೆಕ್ನಿಕ್ಸ್ ನಾವು ಬೆಳೆಸ್ಕೋಬೇಕು ಅಂಥೇಳಿ. ಅದೇ ರೀತಿ ನಮಗೆ ಇವಾಗ ಇಂಟರ್ನ್ಯಾಷನಲ್ ಆರ್ಥೋಪೆಡಿಕ್ ಡಾಕ್ಟರ್ಸು, ಫಾರ್ ಎಕ್ಸಾಂಪಲ್ ಯುರೋಪದಿಂದ ಡಾಕ್ಟರ್ ಡ್ರ್ಯಾಗೋಜೊ ಮಿರೇಶೋ ಅಂತ ಹೇಳಿ ಇಂಟರ್ನ್ಯಾಷನಲ್ ಟ್ರಾವೆಲಿಂಗ್ ಫೆಲೋಶಿಪ್ಪನ್ನು ಶುರು ಮಾಡಿದ್ದೀವಿ. ಅದು ಮೊದಲನೇ ಫೆಲೋವಾಗಿ ಡಾಕ್ಟರ್ ಡ್ರ್ಯಾಗೋಜೊ ಮಿರೇಶೋ ರೊಮ್ಯಾನಿಯಿಂದ ಇಲ್ಲಿ ಬಂದು ನಮ್ಮ ದೇಶದಲ್ಲಿ, ಅದು ನಮ್ಮ ದೇಶಕ್ಕೆ ಮತ್ತು ನಮ್ಮ ಬೆಳಗಾವಿಗೆ ಹೆಮ್ಮೆಯ ವಿಷಯ, ಇಲ್ಲಿ ಬಂದು ಈ ರೋಬೋಟಿಕ್ ತಂತ್ರಜ್ಞಾನಗಳನ್ನು, ಆರ್ಥ್ರೋಸ್ಕೋಪಿ ಟೆಕ್ನಿಕ್ಗಳನ್ನು ಕಲಿತು ಹೋಗಿದ್ದಾರೆ. ಇದೇ ರೀತಿ ನಾವು ಕೊಲ್ಯಾಬ್ರೇಷನ್ ಮಾಡಿಕೊಂಡು ಇಂಟರ್ನ್ಯಾಷನಲ್ ಟ್ರೈನಿಂಗ್ ಸೆಂಟರನ್ನಾಗಿ ನಾವು ಹಾಸ್ಪಿಟಲ್ ಮಾಡಿದ್ವಿ. ಇದು ಎರಡನೇದು. ಇನ್ನೊಂದು ಏನಂದರೆ, ಅತಿ ರೇರ್ ಮತ್ತು ಕ್ಲಿಷ್ಟವಾದ ಸರ್ಜರಿಗಳನ್ನು ಪ್ರಪ್ರಥಮ ಬಾರಿಗೆ ನಾವು ಬೆಳಗಾವಿಯಲ್ಲಿ ಮಾಡಿದ್ವಿ. ಫಾರ್ ಎಕ್ಸಾಂಪಲ್ ಅನ್ಬೋದು, ಹಿಪ್ ಆರ್ಥ್ರೋಸ್ಕೋಪಿಕ್ ಲೇಬ್ರಲ್ ರಿಪೇರ್ ಅನ್ಬೋದು, ತುಂಬ ಕಠಿಣ. ಆಮೇಲೆ ರಿಸ್ಟ್ ಆರ್ಥ್ರೋಸ್ಕೋಪಿ ಸರ್ಜರಿ ಅನ್ಬೋದು. ಆಮೇಲೆ ನಾವು ಫಸ್ಟ್ ರಿವರ್ಸ್ ಶೋಲ್ಡರ್ ರಿಪ್ಲೇಸ್ಮೆಂಟನ್ನು ಉತ್ತರ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಮಾಡಿದ್ವಿ, ಇವು ಹೇಳ್ಬೋದು. ಆಮೇಲೆ ಇನ್ನೊಂದು ಏನಂದರೆ, ಇವೆಲ್ಲ ನಾನು ಜಾಸ್ತಿ ಆಪರೇಷನನ್ನು ಆಯುಷ್ಮಾನು, ಯಶಸ್ವಿನಿ ಸರ್ಕಾರ ಸ್ಕೀಮ್ದಲ್ಲೇ ಮಾಡ್ತಾಯಿದ್ದೆ. ಅದು ಲಿಸ್ಟ್ ಗೌರ್ಮೆಂಟಿಗೆ ಹೋಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಆರೋಗ್ಯ ಕುಟುಂಬ ಇಲಾಖೆದವರು ನಾನು ಒಂದು ಐ ಎಮ್ ಅ ಪ್ರೈವೇಟ್ ಡಾಕ್ಟರ್, ನನ್ನನ್ನು ಗುರುತಿಸಿ ಅವರು ಮೆಂಟರ್ ಸರ್ಜನ್ ಅಂತೇಳಿ ಅಪಾಯಿಂಟ್ ಮಾಡಿದ್ದಾರೆ ನನಗೆ. ಮೆಂಟರ್ ಸರ್ಜನ್ ಅಂದರೆ ಒಂದು ಮಾರ್ಗದರ್ಶಕ ಶಸ್ತ್ರಚಿಕಿತ್ಸಕ. ಅಂದರೆ ನಾನು ಅಲ್ಲಿ ನಿಯರ್ ಬೈ ಲೈಕ್ ಬಾಗಲಕೋಟ್ ಆಗಿರ್ಬೋದು, ಹಾವೇರಿ ಇಂಥಲ್ಲಿ ಹೋಗಿ ಜಿಲ್ಲಾ ಆಸ್ಪತ್ರೆಗೆ ಹೋಗಿ ಆಪರೇಷನನ್ನು ಗೌರ್ಮೆಂಟ್ ಡಾಕ್ಟ್ರ್ ಜೊತೆ ಮಾಡಿ ಅವರಿಗೂ ಅದನ್ನು ಮಾರ್ಗದರ್ಶನ ಮಾಡಿ ಅಲ್ಲಿಯೂ ಉತ್ತೇಜನ ಮಾಡೋದು, ಜಾಸ್ತಿ ಮಂಡಿ ಆಪರೇಷನ್ಗಳು ಆಗಲಿ ಇಲ್ಲಿ ಅಂತೇಳಿ. ಅದಕ್ಕೆ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತೀನಿ ಸರ್ಕಾರಕ್ಕೆ. ಡಾಕ್ಟರ್, ನಿಮ್ಮ ಫೆಲೋ ಡಾಕ್ಟರ್ಸ್ಗೆ, ಈಗ ಕಲಿತಿರೋ ಜೂನಿಯರ್ ಡಾಕ್ಟರ್ಸ್ಗೆ ಇಟ್ಸ್ ರಿಯಲಿ ಇನ್ಸ್ಪೈರಿಂಗ್ ಆ್ಯಕ್ಚುಲಿ. ಆ್ಯಂಡ್ ನಿಮ್ಮ ಆಲೋಚನೆಗಳು ಕೂಡ ಬಹಳ ಚೆನ್ನಾಗಿದೆ. ಉತ್ತರ ಕರ್ನಾಟಕ ಭಾಗಕ್ಕೆ ಎಲ್ಲ ರೀತಿಯ ಒಂದು ಫೆಸಿಲಿಟೀಸ್ ಸಿಗಬೇಕು, ಆ್ಯಂಡ್ ನೀವು ಹೇಳಿದಾಗೆ ನಮ್ಮ ದೇಶದಲ್ಲಿ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಆಗಬೇಕು ಅನ್ನೋ ಯೋಚನೆ ಇದೆಯಲ್ಲ, ಆ್ಯಂಡ್ ಅದನ್ನು ಆಲ್ರೆಡಿ ಕಾರ್ಯರೂಪಕ್ಕೆ ತಂದಿದ್ದೀರಿ. ದಟ್ ಇಸ್ ಆಲ್ಸೋ ವೆರಿ ಇನ್ಸ್ಪೈರಿಂಗ್ ಆ್ಯಂಡ್ ಮೋಟಿವೇಟಿಂಗ್ ಡಾಕ್ಟರ್. ತುಂಬ ಜನಕ್ಕೆ ಇದು ಇನ್ಸ್ಪೈರ್ ಆಗ್ತೀರಿ ನೀವು. ದಟ್ಸ್ ವೆರಿ ನೈಸ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಡಾಕ್ಟರ್ ನಿಮಗೆ.
ಎಸ್ ಡಾಕ್ಟರ್, ಈಗ ಯಾವುದೇ ಒಂದು ಅಚೀವ್ಮೆಂಟ್ಸ್ ಆಗಬೇಕು, ಈಗ ಸುರಣ್ಣವರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇಷ್ಟು ಅಚೀವ್ಮೆಂಟ್ಸ್ ಮಾಡಿದೆ, ಹಾಗೆ ನಿಮ್ಮನ್ನು ಕರ್ನಾಟಕ ಸರ್ಕಾರ ಗುರುತಿಸಿದೆ ಅಂತಂದಾಗ ದಟ್ ಇಸ್ ಲೈಕ್ ಫ್ಯಾಮಿಲಿ ಸಪೋರ್ಟ್ ಕೂಡ ತುಂಬ ಇಂಪಾರ್ಟೆಂಟ್ ಇಲ್ಲಿವರೆಗೂ ಬರಬೇಕು ಅಂತಿದ್ದಾಗ. ಸೊ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ನಿಮಗೆ ಹೇಗಿದೆ? ಹೇಗೆ ನೀವು ಈ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಹೆಸರುವಾಸಿಯಾಗಿ ಮಾಡುವಲ್ಲಿ ಪಾತ್ರ ಮುಖ್ಯವಾಗಿತ್ತು ನಿಮ್ಮ ಫ್ಯಾಮಿಲಿಯದ್ದು ಡಾಕ್ಟರ್? ಓಕೆ, ನಮ್ಮ ಫ್ಯಾಮಿಲಿ ಅಂದರೆ ನಾವು ಎಲ್ಲ ರೈತರು, ನಾವು ಬಡ ಕುಟುಂಬದಿಂದ ನಾವು ಅಲ್ಲೇ ಬೆಳಗಾವಿ ಜಿಲ್ಲೆ ಸಣ್ಣ ಗ್ರಾಮದಿಂದ ಬಂದಿರೋದು. ಯಾವುದೇ ರೀತಿಯಾದ ನಮ್ಮ ಗಾಡ್ ಫಾದರ್ ಅಂತಿಲ್ಲ, ಕೇವಲ ನಮ್ಮ ಪರಿಶ್ರಮದಿಂದ ಇಲ್ಲಿಗೆ ಬಂದಿದ್ದು. ಆಮೇಲೆ ಈಗ ಎಲ್ಲರೂ ರೋಗಿಗಳು ಏನು ಮಾಡ್ತಾರೆ, ಆಪ್ರೇಷನ್ ಆದಮೇಲೆ ಆಪ್ರೇಷನ್ ಥಿಯೇಟ್ರಲ್ಲಿ ಡಾಕ್ಟರ್ ನೋಡ್ತಾರೆ ಎಷ್ಟು ಸಕ್ಸಸ್ಫುಲ್ ಇದ್ದಾನೆ ಅಂತ. ಇದು ಆ್ಯಕ್ಚುಲಿ ಡಾಕ್ಟರ್ ಹಿಂದ್ಗಡೆ ನಮ್ಮ ಫ್ಯಾಮ್ಲಿ, ನಮ್ಮ ವೈಫ್ ಆಗಿರ್ಬೋದು, ಅವ್ರು MBBS ಡಾಕ್ಟ್ರು ಆದರೂ ಕೂಡ ಯಾವಾಗಲೂ ನಾನು 18 ತಾಸು 20 ತಾಸು ಕೆಲಸ ಮಾಡಿದರು, ಯಾವಾಗಲೂ ನನ್ನ ಬೆನ್ನೆಲುಬಾಗಿ ನಿಂತು ಮಕ್ಕಳನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡು ಭಾಳ ತುಂಬ ಅವ್ರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ನನ್ನ ವೈಫ್ಗೆ. ಅದೇ ರೀತಿ ನಾನು ಎಲ್ಲ ಸರ್ಜನ್ಗೆ ಹೇಳ್ತೀನಿ, ನಾವೆಲ್ಲರೂ ವರ್ಕಾಲಿಕ್ ಇರ್ತೀವಿ, ಎಷ್ಟು ಟೈಮ್ ಸಿಗುತ್ತೋ ಅಷ್ಟು ಟೈಮನ್ನು ಸ್ವಲ್ಪ ನಿಮ್ಮ ಮಕ್ಕಳು ಮತ್ತು ಹೆಂಡತಿ ಜೊತೆ ಕಳೆದು ಅವರನ್ನು ಖುಷಿಯಾಗಿ ಇರಲಿ ಅಂಥೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್ ಡಾಕ್ಟರ್, ಎಸ್ ಡಾಕ್ಟರ್, ಇನ್ನು ಕಾರ್ಯಕ್ರಮದ ಮುಖಾಂತರ ವೀಕ್ಷಕರಿಗೆ ಏನು ಹೇಳ್ತೀರಿ? ಎಷ್ಟೋ ಜನ ಆರೋಗ್ಯದ ಬಗ್ಗೆ ನೆಗ್ಲಿಜೆನ್ಸ್ ತೋರಿಸ್ತಿರ್ತಾರೆ, ಬೇಗ ಆಸ್ಪತ್ರೆಗಳನ್ನು ರೀಚ್ ಆಗೋದಿಲ್ಲ, ರೀಚ್ ಆಗೋ ಸಂದರ್ಭದಲ್ಲಿ ಸಮಯ ಮೀರೋಗಿರುತ್ತೆ ಆ್ಯಂಡ್ ಕಾಂಪ್ಲಿಕೇಶನ್ಸ್ ಹೆಚ್ಚಾಗಿರುತ್ತೆ. ಆ್ಯಂಡ್ ಈಗ ನಾರ್ತ್ ಕರ್ನಾಟಕದಲ್ಲಿ ಜನರಿಗೆ ಅವೇರ್ನೆಸ್ ಕಮ್ಮಿ ಆಗಿಬಿಟ್ಟಿದೆ, ಯಾವುದೇ ಒಂದು ಸಮಸ್ಯೆಗೆ ಅಲ್ಲಿಯೇ ಚಿಕಿತ್ಸೆ ಇದೆ ಅನ್ನೋದು ಗೊತ್ತಿಲ್ಲ, ಯಾವ ರೀತಿ ಚಿಕಿತ್ಸೆ ತಗೋಬೇಕು ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಸೊ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಡಾಕ್ಟರ್ ಕಾರ್ಯಕ್ರಮದ ಮುಖಾಂತರ? ಓಕೆ, ನಾನು ಕಾರ್ಯಕ್ರಮದ ಮೂಲಕ ಏನು ಹೇಳ್ತೀನಿ ಅಂದರೆ, ನಿಮಗೆ ಮಂಡಿ ನೋವು ಬಂದ ತಕ್ಷಣ ಅದನ್ನು ವೇಟ್ ಮಾಡಲಿಕ್ಕೆ ಹೋಗಬೇಡಿ. ಫಾರ್ ಎಕ್ಸಾಂಪಲ್ ನಾನು ನೋಡ್ತೀನಿ ಎಷ್ಟೋ ಜನ, ಫಾರ್ ಎಕ್ಸಾಂಪಲ್ ಯಂಗ್ ಏಜಲ್ಲಿ ಮೊಣಕಾಲು ನೋವು ಬಂದಿರ್ತಾರೆ. ಆ ಮೊಣಕಾಲು ನೋವಾದಾಗ ಅದನ್ನು MRI ಮಾಡಿ ಡಯಾಗ್ನೋಸ್ ಮಾಡಬೇಕು. ಒಳಗಡೆ ಮೆನಿಸ್ಕಸ್ ಟಿಯರ್ ಅಂತ ಆಗಿರುತ್ತೆ, ಲಿಗಾಮೆಂಟ್ ಟಿಯರ್. ಆ ಲಿಗಾಮೆಂಟ್ ಪೇನ್ ಕಿಲ್ಲರ್ ತೊಗೊಂಡ್ರೆ ಒಂದು 6 ತಿಂಗಳು ನೋವು ಬರಲ್ಲ ಅದು. ಆದರೆ ಅದು ಏನಾಗುತ್ತೆ ಅಂದರೆ 6 ತಿಂಗಳು ಅದೇ ಥರ ಬಿಟ್ಟರೆ ಅದು ಲಿಗಾಮೆಂಟು ಒಳಗಡೆ ಎಲುವಿಗೆ ಕೊರೆದು ಕಾರ್ಟಿಲೇಜ್ ಇಂಜುರಿ. ಈಗ ಹೇಗೆ ಪಂಚರಾದ ಗಾಡಿಯನ್ನು ಓಡಿಸಿದರೆ ಹೇಗೆ ಎಲ್ಲ ಜಾಯಿಂಟ್ ಗಾಲಿ ಡ್ಯಾಮೇಜ್ ಆಗುತ್ತಲ್ಲ, ಅದು ಮುಂದೆ ಹೋಗಿ ಸಿವಿಯರ್ ಆಸ್ಟಿಯೋಆರ್ಥರೈಟಿಸ್ ಆಗಿ ನೀ ರಿಪ್ಲೇಸ್ಮೆಂಟ್ಗೆ ಬರ್ತಾರೆ. ಅದಕ್ಕೆ ಅರ್ಲಿ ಸ್ಟೇಜಲ್ಲಿ ನೀವು ಡಾಕ್ಟ್ರನ್ನ ಭೇಟಿಯಾಗಿ ಅದು ಡಯಾಗ್ನೋಸ್ ಮಾಡಿಕೊಂಡು ಅದರ ಶಸ್ತ್ರಚಿಕಿತ್ಸೆ ತೊಗೋಬೇಕು ಅನ್ನೋದು. ಮತ್ತು ಶಸ್ತ್ರಚಿಕಿತ್ಸೆಯಲ್ಲಿ ಇನ್ನೊಂದು, ಇದನ್ನು ಹೇಗೆ ತಡೆಗಟ್ಟಬಹುದು ಅನ್ನೋದಿದೆ. ಇದು ಸಾಮಾನ್ಯವಾಗಿ ಮೊಣಕಾಲು ನೋವು ತುಂಬ ಬೊಜ್ಜಿದ್ದವರಿಗೆ ಬರುತ್ತೆ. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಒಬೆಸಿಟಿಯನ್ನು ಕಂಟ್ರೋಲ್ ಮಾಡ್ಕೋಬೇಕು. ಆಮೇಲೆ ಅದಕ್ಕೆ ಸರಿಯಾದ ಚಿಕಿತ್ಸೆಯನ್ನು, ಆಹಾರ ಪದ್ಧತಿಯನ್ನು ನೋಡಿಕೊಂಡು ಮೊಣಕಾಲು ನೋವು ಬರಲಾರ್ದಾಗೆ ನೋಡ್ಕೋಬೇಕು. ಒಮ್ಮೆ ಮೊಣಕಾಲು ನೋವು ಸ್ಟಾರ್ಟ್ ಆದರೆ ನೀವು ಡೀಪ್ ಫ್ಲೆಕ್ಷನ್ ಅಂದರೆ ಅಪ್ಪಚಪ್ಪಳ ಹಾಕಿ ಕುಂಡ್ಕೋದಾಗಲಿ, ಇಂಡಿಯನ್ ಟಾಯ್ಲೆಟ್ ಕೂತ್ಕೋದಾಗಲಿ, ಸ್ಟೇರ್ಕೇಸ್ ಹತ್ತೋದು, ಅನ್ಇವನ್ ವಾಕಿಂಗ್ ಸರ್ಫೇಸಲ್ಲಿ ಮಾಡೋದೆಲ್ಲ ಮಾಡಬಾರ್ದು. ಆಮೇಲೆ ಡಾಕ್ಟ್ರ್ ಹೇಳಿದಾಗೆ ಫಿಸಿಯೋಥೆರಪಿ ಕೂಡ ತೊಗೊಂಡು ಅದು ಆರಂಭದ ಹಂತದಲ್ಲೇ ಕಂಟ್ರೋಲಲ್ಲಿ ಇಟ್ಕೋದು ತುಂಬ ಯಶಸ್ಸು. ಒಂದು ವೇಳೆ ಸೌಕಳಿ ಆದಮೇಲೆ, ತುಂಬ ನೋವಿದ ಮೇಲೆ ಮೂಢನಂಬಿಕೆಯಿಂದ ಆಪರೇಷನ್ ಸಕ್ಸಸ್ ಆಗಲ್ಲ ಅನ್ನೋದು ಒಂದು ತಲೆಯಲ್ಲಿ ಇಟ್ಕೊಂಡು ಜೀವನ ಪೂರ್ತಿ ನೋವಿನಿಂದ ಬಳಲಕ್ಕೆ ಹೋಗಬಾರ್ದು. ಇದು ತುಂಬ ಸಕ್ಸಸ್ಫುಲ್ ಸರ್ಜರಿ ಆಗಿದ್ದರಿಂದ ಇದು ತಂತ್ರಜ್ಞಾನವನ್ನು, ರೊಬೋಟಿಕ್ ನೀವು ಅದನ್ನು ಉಪಯೋಗ ಪಡ್ಕೋಬೇಕು. ನೋವು ಮುಕ್ತ ಜೀವನವನ್ನು ನೀವು ಬದುಕಬೇಕಂತ ಹೇಳಿ ನಾವು ಉತ್ತರ ಕರ್ನಾಟಕ ಜನರಿಗೆಲ್ಲ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಈ ಆಸ್ಟಿಯೋಆರ್ಥರೈಟಿಸ್ ಬಗ್ಗೆ, ರೊಬೋಟಿಕ್ ಜಾಯಿಂಟ್ ಆ್ಯಂಡ್ ನೀ ರಿಪ್ಲೇಸ್ಮೆಂಟ್ ಸರ್ಜರೀಸ್ ಬಗ್ಗೆ ತಿಳಿಸ್ಕೊಡ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಟುಡೇ ಡಾಕ್ಟರ್. ಥ್ಯಾಂಕ್ ಯು, ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಆಯುಷ್ಮಾನ್ ಭವ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.